ನೇತ್ರಾವತಿ ತೀರದಲ್ಲಿ ಶವ ಹುತ್ತಿಟ್ಟ ಪ್ರಕರಣ ಪಾಯಿಂಟ್ ನಂಬರ್ 11ರಲ್ಲಿ ಶೋಧ ಕಾರ್ಯ ಅಂತ್ಯ ಆಗಿದೆ. 6 ಅಡಿ ಗುಂಡಿ ತೋಡಿದ್ರೂ ಯಾವುದೇ ಅವಶೇಷ ಅಲ್ಲಿ ಪತ್ತೆಯಾಗಿಲ್ಲ. ಸುಮಾರು 2.5 ಗಂಟೆಗಳ ಕಾಲ ಆ ಒಂದು ಶೋಧ ಕಾರ್ಯಾಚರಣೆ ನಡೆದಿತ್ತು. 12 ಪಾಯಿಂಟ್ನಲ್ಲಿ ಆರಂಭಗೊಂಡಿದೆ ಶೋಧ ಕಾರ್ಯ. ಅಂದ್ರೆ ಇನ್ನೊಂದು ಪಾಯಿಂಟ್, 2 ಪಾಯಿಂಟ್ ಬಾಕಿ ಇದೆ. 12, 13 ಬಹುತೇಕವಾಗಿ ಇವತ್ತು ಮುಗಿಸ್ತಾರೇನೋ. 11ರಲ್ಲಿ ಶೋಧ ಕಾರ್ಯ ಅಂತ್ಯ ಆಗಿದೆ. ಏನೂ ಸಿಕ್ಕಿಲ್ಲ. 6ನೇ ದಿನದ ಕಾರ್ಯಾಚರಣೆ. 6 ಅಡಿ ಆಳಕ್ಕೆ ಹೋದರೂ ಕೂಡ ಯಾವುದೇ ವಸ್ತುಗಳು ಪತ್ತೆಯಾಗಿಲ್ಲ. ಅಸ್ಥಿಪಂಜರ ಕೂಡ ಸಿಕ್ಕಿಲ್ಲ. ಜೊತೆಗೆ ಈಗ 12 ಶುರು ಮಾಡಿದ್ದಾರೆ. ಅದರಲ್ಲಿ ಏನಾದರೂ ಸಿಗ್ಬೋದಾ? ಲಾಸ್ಟ್ 12, 13 ಅಷ್ಟೇ ಬಾಕಿ ಇರೋದು. ಕಾರ್ಮಿಕರಿಂದಲೇ ಆರಂಭಗೊಂಡಿದೆ ಶೋಧ ಕಾರ್ಯ. ಮಳೆಯ ನಡುವೆಯೂ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ. ಪಾಯಿಂಟ್ 11ರ ಬಳಿ ಇರುವಂಥ ಪಾಯಿಂಟ್ ನಂಬರ್ 12 ನೋಡಿ, ಕುತೂಹಲ ಅಂತೂ ಇದ್ದೇ ಇದೆ ಕೊನೆ ಕ್ಷಣದವರೆಗೂ. ಯಾಕಂದರೆ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ತು. ಆಮೇಲೆ ಬಂಗ್ಲಾ ಗುಡ್ಡದಲ್ಲಿ ಏನೋ 3 ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ ಅನ್ನುವಂಥ ಅನುಮಾನಗಳಿದ್ದಾವೆ. ಜೊತೆಗೆ ಇಲ್ಲಿ 12, 13ರಲ್ಲಿ ಏನಾದರೂ ಸಿಗ್ಬೋದಾ? 11ರಲ್ಲಿ ಏನೂ ಸಿಗಲಿಲ್ಲ ಅಲ್ಲ. 11 ಈಗ ಶುರು ಮಾಡಿದ್ದಾರೆ. 11, 12 ಬಾಕಿ, ಅಂದರೆ 12, 13 ಬಾಕಿ ಇದೆ. 11ರಲ್ಲಿ ಏನೂ ಸಿಕ್ಕಿಲ್ಲ. ಹಾಗಾಗಿ ಈಗ ಅನಾಮಿಕ ತೋರಿಸಿರುವಂಥ ಜಾಗ ಏನಿದೆ ಅದೆಲ್ಲವೂ ಈಗ ಕೊನೆ ಹಂತಕ್ಕೆ ಬಂದಿದೆ. 12, 13 ಇವತ್ತು ಕಂಪ್ಲೀಟಾಗಿ ಮುಗಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ಮಳೆ ನಡುವೆ ಕೂಡ ಅಲ್ಲಿ ಕಾರ್ಮಿಕರು ಗುಂಡಿಯನ್ನು ಅಗಿತಾ ಇದ್ದಾರೆ. ಜಾಸ್ತಿ ಆಳಕ್ಕೆ ಹೋಗ್ತಾ ಇದ್ದಾರೆ. 6 ಅಡಿ ಹೋದರೂ ಕೂಡ ಸಿಗ್ತಾ ಇಲ್ಲ. ಮಿನಿ ಹಿಟಾಚಿ ಕೂಡ ಬಳಸಲಾಗ್ತಾ ಇದೆ. ಕಾರ್ಯಾಚರಣೆ ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಆದಿತ್ಯ, ಶವ ಹುತ್ತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆ ಹಂತದ ಕಾರ್ಯಾಚರಣೆ ಅಂತ ಅನ್ನಿಸ್ತಾ ಇದೆ. ನಿರ್ಣಾಯಕ ಘಟ್ಟ 12, 13 ಮಾತ್ರ ಉಳ್ಕೊಂಡಿರೋದು. ಬಹುತೇಕವಾಗಿ ಇವತ್ತು ಕಂಪ್ಲೀಟ್ ಆಗಬಹುದಾ? ಅಂತಹ ಹೇಳಿಕೊಳ್ಳುವ ಅಸ್ಥಿಪಂಜರಗಳು ಈಗ ಬಂಗ್ಲಾಗುಡ್ಡ ಹೊರತಾಗಿ ಮತ್ತೆ ಸಿಗುವಂತಹ ನಿರೀಕ್ಷೆಯಲ್ಲಿ ಅನಾಮಿಕ ವ್ಯಕ್ತಿ ಇದಾನ ಹೇಗೆ? ಪ್ರಭು, ಹೌದು, ಅಂದುಕೊಂಡ ರೀತಿಯಲ್ಲೇ ಇವತ್ತು 11 ಮತ್ತು 12ರದ್ದು ಮಾತ್ರ ಕಾರ್ಯಾಚರಣೆ ಮುಗಿದಿದೆ. ಉಳಿದಂತೆ 13 ಮಾತ್ರ ಈಗ ಉಳ್ಕೊಂಡಿರುವಂಥದ್ದು ಪಾಯಿಂಟ್. ಆ ಕಾರ್ಯಾಚರಣೆ ನಾಳೆ ಆರಂಭವಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿಗೆ ಕಾರ್ಯಾಚರಣೆ ಬಹುತೇಕ ಅಂತ್ಯವಾಗಿರುವಂಥದ್ದನ್ನು ನಾವು ಗಮನಿಸಬಹುದು. ಈಗಾಗಲೇ ಪಾಯಿಂಟ್ ನಂಬರ್ 12ರಲ್ಲಿ 6 ಅಡಿ ಹೋದರೂ ಕೂಡ ಏನು ಸಿಕ್ಕಿಲ್ಲ. ಇವತ್ತು ಮಳೆಯ ಆರ್ಭಟ ಬಹಳ ಜೋರಾಗಿದೆ. ಆ ಕಾರಣದಿಂದಾಗಿ ಹಿಟ್ಯಾಚಿ ಮೂಲಕವೇ ಬಹುತೇಕ ಅಗಿಯುವಂಥ ಕಾರ್ಯವನ್ನು ಮಾಡಿದ್ದಾರೆ. 5.5 ಅಡಿಯವರೆಗೂ ಹಿಟ್ಯಾಚಿಯನ್ನು ಬಳಸಿ ಆ ಬಳಿಕ ಮ್ಯಾನ್ ಪವರ್ ಮೂಲಕ ಅಗೆದಿದ್ದಾರೆ. AC ಸ್ಟೆಲ್ಲಾ ವರ್ಗೀಸ್ ಅವರು ದೂರುದಾರ ಕೂಡ ಪ್ರತ್ಯಕ್ಷವಾಗಿದ್ದುಕೊಂಡು ಗುಂಡಿ ಅಗಿಯುವಂಥ ಕಾರ್ಯ ನಡೆದಿತ್ತು. ತಾವು ದೃಶ್ಯದಲ್ಲೂ ಕೂಡ ಗಮನಿಸಿರ್ಬೋದು. ಆತ ಕಾರ್ಯಾಚರಣೆಯಲ್ಲಿ ಸಂಪೂರ್ಣವಾಗಿ ಅಧಿಕಾರಿಗಳ ಜೊತೆ ಇದ್ದು ಆತ ಭಾಗಿಯಾಗಿದ್ದ. ಆತನಿಂದ ಅಧಿಕಾರಿಗಳು ಈಗಾಗಲೇ ಕ್ಲಾರಿಫಿಕೇಶನ್ ಅನ್ನು ಪಡೆದುಕೊಂಡಿದ್ದಾರೆ. ಇಷ್ಟು ಆಳ ಸಾಕಾ ಅಥವಾ ಇನ್ನು ಹೋಗಬೇಕಾ, ಇದಕ್ಕಿಂತ ಆಳದಲ್ಲಿ ಹೂತಾಕಿರುವಂಥ ಸಾಧ್ಯತೆಗಳು ಏನಾದರೂ ಇದೆಯಾ, ಏನಾದರೂ ಸ್ವಲ್ಪ ಅಗಲಕ್ಕೆ ಹೋಗಬೇಕಾ, ಅಗಲವಾಗಿ ಅಗಿತಾ ಹೋಗಬೇಕಾ ಅನ್ನುವಂಥ ರೀತಿಯಲ್ಲಿ. ಆದರೂ ಕೂಡ ಅಲ್ಲಿ ಏನೂ ಸಿಕ್ಕಿಲ್ಲ. ದೂರುದಾರ ಕೂಡ ಇಷ್ಟಕ್ಕೆ ಸಾಕು ಅಂತ ಹೇಳಿದ್ದಾನೆ. ಈ ಕಾರಣದಿಂದಾಗಿ ಇವತ್ತಿನ ಕಾರ್ಯಾಚರಣೆ ಅಂತ್ಯವಾಗಿದೆ. ಸ್ಟೆಲ್ಲಾ ವರ್ಗೀಸ್ ಅವರೇ ಇವತ್ತು ಇದಕ್ಕೆ ಒಂದು ಅಂತಿಮ ಚುಕ್ಕೆಯನ್ನು ಇಟ್ಟಿದ್ದಾರೆ. ಇನ್ನು ಪಾಯಿಂಟ್ ನಂಬರ್ 13 ಉಳಿದಿದೆ. ಇವತ್ತು ಅದರ ಕಾರ್ಯಾಚರಣೆಯನ್ನು ಮಾಡೋದಿಲ್ಲ. ಯಾಕಂದರೆ ಒಂದು ಕಡೆಯಿಂದ ಧಾರಾಕಾರ ಮಳೆ ಬರ್ತಾ ಇದೆ ಮತ್ತು ಕತ್ತಲು ಕೂಡ ಆವರಿಸ್ತಾ ಇದೆ. ಇನ್ ಕೇಸ್ ಅಲ್ಲಿ ಅಗೆಯುವಂಥ ಸಂದರ್ಭ ಏನಾದರೂ ಸಿಕ್ಕಿದ್ರೆ ಅದರ ಮಹಜರು ಪ್ರಕ್ರಿಯೆ ಮತ್ತೊಂದು ಅಂತ ಬಹಳ ಸಮಯ ಅದು ಪಡಿಬೇಕಾಗುತ್ತೆ. ಮತ್ತು ಸಂಜೆ ಹೊತ್ತಲ್ಲಿ ಮಾಡೋದಕ್ಕೆ ಇಲ್ಲ, ಈ ಥರ ಮಹಜರು ಮಾಡೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇವತ್ತಿನ ಕಾರ್ಯಾಚರಣೆ ಅಂತ್ಯ ಆಗಿದೆ. ನಾಳೆ ಮತ್ತೆ ಮುಂದುವರಿಯುತ್ತೆ. ನಾಳೆ ಪಾಯಿಂಟ್ ನಂಬರ್ 13 ಬಹಳ ನಿರ್ಣಾಯಕವಾಗಿದೆ. ಈಗ ಇಷ್ಟು ದಿನ ಆಗಿದಂಥ ಪಾಯಿಂಟ್ಗಳ ಪೈಕಿ ಕೇವಲ ಪಾಯಿಂಟ್ ನಂಬರ್ 6ರಲ್ಲಿ ಆತ ಹೇಳಿದ ರೀತಿಯಲ್ಲಿ ಅವಶೇಷಗಳು ಪತ್ತೆಯಾಗಿತ್ತು. ಮತ್ತು ನಿನ್ನೆ ನಡೆದಂಥ 11ನೇ ಕಾರ್ಯಾಚರಣೆಯಲ್ಲಿ ಬೇರೆ ಅಸ್ಥಿಪಂಜರಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಇದೆ. ಅದು ಮಣ್ಣಿನ ಅಡಿಗಡೆ ಸಿಕ್ಕಿರುವಂಥ ಅಸ್ಥಿಪಂಜರ ಅಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಹಾಗಾಗಿ ಈಗಾಗಲೇ ಅಗೆದಿರುವಂಥ ಪಾಯಿಂಟ್ಗಳ ಪೈಕಿ, ಅಂದರೆ 12 ಪಾಯಿಂಟ್ಗಳ ಪೈಕಿ ಕೇವಲ 1ರಲ್ಲಿ ಮಾತ್ರ ಅಸ್ಥಿಪಂಜರ ದೊರಕಿರುವಂಥದ್ದು. ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಇದು ಅನಾಮಿಕ ವ್ಯಕ್ತಿಗೆ ಒಂದು ರೀತಿ ಹಿನ್ನಡೆ. ಯಾಕಂದರೆ ಅಗೆಯುವಂಥ ಅನೇಕ ಪಾಯಿಂಟ್ಗಳ ಪೈಕಿ ಸಾಕಷ್ಟು ಜಾಗಗಳಲ್ಲಿ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಭರವಸೆಗಳೆಲ್ಲ ಇತ್ತು. ಅದಕ್ಕೂಟ ಪಾಯಿಂಟ್ ನಂಬರ್ 9ಇಂದ ಪಾಯಿಂಟ್ ನಂಬರ್ 13 ಒಳಗಡೆ ಸಾಕಷ್ಟು ಅವಶೇಷಗಳು ಪತ್ತೆಯಾಗ್ಬೋದು, ಆತ ಅಂದುಕೊಂಡಂಥ ಜಾಗದಲ್ಲಿ ಸಿಗ್ಬೋದು ಅನ್ನುವಂಥ ಕುತೂಹಲಗಳು ಕೂಡ ಇತ್ತು. ಆ ಕುತೂಹಲಗಳೆಲ್ಲದಕ್ಕೂ ಕೂಡ ಈಗ ಒಂದು ರೀತಿ ತಣ್ಣೀರು ಬಿದ್ದಂಥ ರೀತಿಯಲ್ಲಿ ಆಗಿದೆ. ಇನ್ನು ಉಳಿದಿರುವಂಥದ್ದು 13ರ ಅಗ್ನಿ ಪರೀಕ್ಷೆಯಲ್ಲಾದರೂ ನಾಳೆ ಅನಾಮಿಕ ವ್ಯಕ್ತಿ ಗೆಲ್ಲುತ್ತಾನ ಅಥವಾ ಸೋಲ್ತಾನ ಕಾದು ನೋಡಬೇಕಾಗಿದೆ. ನಾಳೆ 13ರ ಒಂದು ಉತ್ಖನನವಾದ ಬಳಿಕ SIT ಏನು ನಿರ್ಧಾರವನ್ನು ಕೈಗೊಳ್ಳುತ್ತೆ. ಇನ್ ಕೇಸ್ ನಾಳೆ ಸಿಕ್ಕಿದ್ರೂ ಸಿಗದಿದ್ದರೂ ಕೂಡ ನಾಳೆ ಮಹತ್ವದ ದಿನ.
ನಿರ್ಣಾಯಕ ದಿನ. ನೂರಾರು ಶವ ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಹೆಜ್ಜೆ ಇಡೋದಕ್ಕೆ ನಾಳೆ ಮಹತ್ವದ ದಿನ ಆಗಿದೆ. ಹಾಗಾಗಿ SIT ಅಧಿಕಾರಿಗಳು ಇಷ್ಟು ದಿನ ನಡೆದಂಥ ಕಾರ್ಯಾಚರಣೆ ಆಧಾರದಲ್ಲಿ ಸಿಕ್ಕಂತ ಕಳೆಬರಹಗಳನ್ನು ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಸರ್ಕಾರದ ಮುಂದೆ ಒಂದು ವರದಿಯನ್ನ ಒಪ್ಪಿಸುವಂತ ಸಾಧ್ಯತೆ ಇದೆ. ಸೊ ಅದರ ಮೇಲೆ ಸರ್ಕಾರ ಮುಂದಿನ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಇಲ್ವಾದಲ್ಲಿ ಅನಾಮಿಕ ವ್ಯಕ್ತಿಯನ್ನ ಮತ್ತೆ ವಿಚಾರಣೆಗೆ ಒಳಪಡಿಸಿ ಬೇರೆ ಯಾವ ಜಾಗಗಳು ಇದೆ ಅದರ ಬಗ್ಗೆ ಮಾಹಿತಿಯನ್ನ ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಆ ಪಶ್ಚಾತ್ತಾಪದಲ್ಲಿ ಆತ ಉಲ್ಲೇಖ ಮಾಡಿರುವಂತ ಒಂದಿಷ್ಟು ಜಾಗಗಳು ಉಳಿದುಕೊಂಡಿರುವಂತದ್ದು, ಒಂದು ಶಾಲಾ ಬಾಲಕಿಯನ್ನ ಹೂತಾಕಿರುವಂತಹ ಜಾಗ ಮತ್ತು ಆಸಿಡ್ನಿಂದ ಸುಡಲ್ಪಟ್ಟಂತಹ ಮಹಿಳೆಯನ್ನ ಹೂತಾಕಿರುವಂತಹ ಜಾಗ. ಈ ಕಥೆಗಳನ್ನ ಕೇಳಿ ಇಡೀ ದೇಶವೇ ಒಂದು ರೀತಿ ಬೆಚ್ಚಿ ಬಿದ್ದಿತ್ತು. ಹಾಗಾಗಿ ಅದರ ರಹಸ್ಯ ಅನ್ನುವಂಥದ್ದು ಇನ್ನೂ ತೆರೆದುಕೊಂಡಿಲ್ಲ. ಸೊ ಅದನ್ನ SIT ಭೇದಿಸುವಂತ ಲಕ್ಷಣಗಳು ಕೂಡ ಇದೆ. 15 ಜಾಗಗಳನ್ನ ಮಾರ್ಕ್ ಮಾಡಿ ಉತ್ಖನನ ಮಾಡಬೇಕಾಗಿತ್ತು, ಆದರೆ 13ಕ್ಕೆ ಅದು ಸೀಮಿತವಾಗಿತ್ತು. ಸೊ ಇನ್ನುಳಿದಂತ 2 ಜಾಗಗಳಿಗೆ ಸಂಬಂಧಪಟ್ಟ ಹಾಗೆ ಆ 2 ಜಾಗಗಳನ್ನ ಕಲ್ಲೇರಿ ಮತ್ತು ಆಸಿಡ್ನಿಂದ ಸುಡಲ್ಪಟ್ಟಂತಹ ಮಹಿಳೆಯನ್ನ ಹೂತಾಕಿರುವಂತಹ ಜಾಗಗಳನ್ನ ಆಡ್ ಮಾಡಿಕೊಂಡು ನಾಳೆ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಈ ಬಗ್ಗೆ ಹಿರಿಯ ಅಧಿಕಾರಿಗಳ ನಿರ್ಧಾರ ಏನು, ಸಂಜೆ ಬಳಿಕ ಈ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುವಂತ ಸಾಧ್ಯತೆ ಇದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.